ಅಮ್ಮ, ಇವಾಗ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ತುಂಬಾ ಬ್ಯುಸಿಯಾಗಿ ಇರ್ತೀವಿ. ನಮ್ದೆಲ್ಲರದು ತುಂಬಾ ಬ್ಯುಸಿ ಲೈಫ್ ಆಗಿರುತ್ತೆ. ಈ ರೀತಿಯಾಗಿ ಬ್ಯುಸಿ ಆಗಿರುವಂತ ಈ ಒಂದು ಜೀವನ ವಿಧಾನದಲ್ಲಿ ನಾನ್ ಧ್ಯಾನವನ್ನ ಮುಂದುವರಿಸ್ಬೇಕು ಅಂತಂದ್ರೆ ಅದು ಹೇಗೆ ಅಂತ ವಿದ್ಯಾರ್ಥಿಗಳನ್ನ ಧ್ಯಾನ ಮಾಡಿ ಅಂತಂದ್ರೆ, ನಾನ್ ಧ್ಯಾನ ಮಾಡ್ತಾ ಕಣ್ಮುಚ್ಕೊಂಡ್ ಕೂತ್ಕೊಂಡಿದ್ರೆ ನನ್ ಓದ್ಕೊಳ್ಳೋದ್ ಯಾವಾಗ, ನನ್ನ ಅಸೈನ್ಮೆಂಟ್ಸ್ ಮಾಡೋದ್ ಯಾವಾಗ, ಈ ತರದ ಪ್ರಶ್ನೆ ಹೇಳ್ತಾರೆ. ಇನ್ನ ಕೆಲ್ಸಕ್ ಹೋಗುವಂತವ್ರನ್ನ ಕೇಳಿದ್ರೆ, ನಾನ್ ಬೆಳಗ್ಗೆ ಎದ್ದು ದಬ ದಬ ಅಂತ ರೆಡಿ ಆಗಿ ನಾನ್ ಕೆಲ್ಸಕ್ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿರ್ತೀನಿ, ತಿನ್ಬಿಟ್ ಮಲ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ, ಧ್ಯಾನ ಯಾವಾಗ ಮಾಡ್ಲಿ ಅಂತ ಅವ್ರು ಅಂತಾರೆ. ಬಿಸ್ನೆಸ್ ಪೀಪಲ್ ಏನಿ 24 ಗಂಟೆನೂ ಬಿಸ್ನೆಸ್ ಇರುತ್ತೆ ಅವ್ರಿಗೆ. ಸೊ ಹೀಗಿದ್ದಾಗ ಜೀವನದಲ್ಲಿ ಧ್ಯಾನ ಮಾಡ್ಬೇಕು ಅಂತ ಆಲೋಚನೆ ಅವ್ರಿಗೆ ಬಂದ್ರೆ ಅವ್ರು ಯಾವ ರೀತಿಯಾಗಿ ಮಾಡ್ಬೇಕು ಅಂತ ತಾವು ಸಲಹೆ ಕೊಡ್ತೀವಿ? ಫಸ್ಟ್ ಧ್ಯಾನ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಇರೋ 24 ಗಂಟೆನಲ್ಲಿ ನಾವು ಹೇಗಾದ್ರೂ ಅದಕ್ಕೆ ಸಮಯವನ್ನ ಕೊಡಕ್ಕೆ ಸಾಧ್ಯ. ಎಲ್ರಿಗೂ ಇರೋದು 24 ಗಂಟೆನೇ ಇರೋದು. ಅದರಿಂದ ಧ್ಯಾನ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೆ ಯಾವಾಗ್ಲಾದ್ರೂ ಮಾಡಕ್ಕೆ ಸಾಧ್ಯ. ಈ ಒಂದು ಮಕ್ಕಳಿಗೆ ಧ್ಯಾನ ನಾವು ಕಲಿಸುವಂತ ಅನ್ನುವಾಗ ಪತ್ರಿ ಸರ್ ನಮ್ಮ ಮುಂಚಿಂದ ಹೇಳ್ತಿದ್ದೇನು ಅಂದ್ರೆ, ಪ್ರತಿ ಮನೆಗೂ ಹೋಗಿ ಪ್ಯಾಂಪ್ಲೆಟ್ ಹಂಚೋ, ಎಲ್ಲಾರ್ಗು ಬರಕ್ ಕರಿ ಅಂತ. ನಾನು ಬಸ್ ಸ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೂತಿದ್ದೀರಲ್ಲ, ಇಲ್ಲಿ ಕೂತ್ಕೊಳ್ಳೋ ಬದಲು ನಮ್ ಚೈತನ್ಯ ಧ್ಯಾನ ಕೇಂದ್ರ ಇಲ್ಲೇ ಹತ್ತಿರದಲ್ಲಿ ಒಂದು 200 ಹೆಜ್ಜೆ ಇಟ್ಟರೆ ಸಿಗುತ್ತೆ, ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಂತ ಅಲ್ಲಿ ಹೇಳ್ತಾ ಇದ್ದೆ. ರಸ್ತೆ ಮೇಲಿರೋ ಕಲ್ಲು, ಬಸ್ ಸ್ಟಾಪ್ ಹತ್ರ, ಆಟೋ ಸ್ಟ್ಯಾಂಡ್ ಅಲ್ಲೆಲ್ಲ ಕೂತಿರೋರ್ಗು ಇಲ್ಲಿ ಕೂತ್ಕೊಳ್ಳೋ ಬದಲು ಟೀ ಶಾಪ್ ಮುಂದೆ ದಯವಿಟ್ಟು ಬನ್ನಿ, ಒಂದ್ ½ ಧ್ಯಾನ ಮಾಡ್ಕೊಂಡು ಹೋಗಿ ಅಂತ ಕರೀತಿದ್ದೆ. ಅವ್ರು ಯಾರು ಬರ್ತಾ ಇರ್ಲಿಲ್ಲ. ಆಗ ಪತ್ರಿ ಸರ್ಗೆ ಹೇಳಿದೆ ನಾನು, ನೋಡಿ ಎಷ್ಟು ಪರ್ಸನಲಿ ಹೋಗಿ ಕರೆದ್ರು ಕೂಡ ಯಾರು ಬರಲ್ಲ ಅಂತ. ಅವರು ಆಧ್ಯಾತ್ಮಿಕವಾಗಿ ಬೆಳೆಯಕ್ ಬಂದಿಲ್ಲ, ಪ್ರಾಣಿ ತರ ಹುಟ್ಟಕ್ ಬಂದಿದ್ದಾರೆ. ಆದ್ರೂ ನಿನ್ ಕೆಲ್ಸ, ನೀನ್ ಧ್ಯಾನ ಪ್ರಚಾರ ಜ್ಞಾನ ಪ್ರಸಾರ ಅಂದ್ರೆ ಇಂಥದ್ದೊಂದ್ ಜಾಗ ಇದೆ ಬನ್ನಿ ಅಂತ ಹೇಳಿ ನೀನ್ ಕರಿಬೇಕಿರೋದು ಇಂಪಾರ್ಟೆಂಟು, ಅದನ್ನ ನೀನ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಪ್ಯಾಂಫ್ಲೆಟ್ ಕೊಟ್ಬಿಟ್ಟು ನಾನು ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಹೋಗಿ, ನಿಮ್ ಮನೇಲಿ ಓದೋ ಮಕ್ಳಿದಾರ ಬನ್ನಿ ನಮ್ ಧ್ಯಾನ ಕೇಂದ್ರದಲ್ಲಿ ಮಕ್ಕಳಿಗೋಸ್ಕರ ವಿಶೇಷ ಕಾರ್ಯಕ್ರಮ ಮಾಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ನೀವು ಮನೆಯವರು ಬನ್ನಿ, ನೀವು ಬನ್ನಿ ಸರ್ ಅಂತೆಲ್ಲ ಹೇಳಿದ್ರೆ ನನಗೆ ರಿಯಾಕ್ಷನ್ ಹೇಗೆ ಸಿಗ್ತಾ ಇತ್ತು ಅಂದ್ರೆ, ನೀವ್ ಬಂದ್ ಎಲ್ಲ, ನನಗಿರೋದು ಒಬ್ನೇ ಮಗ, ಅವನನ್ನ ನೀವು ಧ್ಯಾನ ಪಾನ ಅಂತ ಸೇರ್ಸ್ಕೊಂಡ್ಬಿಟ್ರೆ ಅವರು ಸನ್ಯಾಸಿ ಆಗ್ಬಿಟ್ರೆ ನಾನೇನ್ ಮಾಡ್ಬೇಕು? ನಾವ್ ವಯಸ್ಸಾದಾಗ ನಮ್ಮ ಮಕ್ಳು ನಮ್ಮನ್ನ ನೋಡ್ಕೊಳ್ಳೋದ್ ಬಿಟ್ಟು ಅವ್ನ್ ಸನ್ಯಾಸಿಗೆ ಯಾವ್ದೋ ಒಂದು ಹಾಕೊಂಡು ಎಲ್ಲಿಗೋ ಯಾವ್ದೋ ಬೆಟ್ಟಕ್ಕೋ ಎಲ್ಲಿಗೋ ಆಶ್ರಮಕ್ಕೋ ಸೇರ್ಕೊಂಡ್ಬಿಟ್ರೆ ನಾವೇನ್ ಮಾಡ್ಬೇಕು? ಯಾಕೆ ನಮ್ಮ ಮನೆಗಳಿಗೆ ಬಂದ್ ಈ ತರ ತಲೆ ತಿಂತೀರಾ ಅಂತ ಕೂಡ ಕೇಳಿದ್ದಾರೆ. ಹೆಂಡತಿ ನಿಮ್ಮ ಮನೆಯವ್ರನ್ನ ಕಳಿಸೋ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ, ಹೌದಾ ಹುಷಾರಿಲ್ವಾ, ಹಾಗಾದ್ರೆ ಕಳಿಸ್ಕೊಡಿ ಧ್ಯಾನ ಕೇಂದ್ರಕ್ಕೆ ಅಂದ್ರೆ, ನೀವು ಅಲ್ಲಿ ಧ್ಯಾನಕ್ಕೆ ಕರೆದು ಕೂಡಿಸ್ಕೊಂಡ್ಬಿಟ್ರೆ ನೀವು ಆ ಧ್ಯಾನನೋ ದಾನನೋ ಅದ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೆ? ಮನೆ ಕೆಲಸ ಮಾಡ್ಬೇಕು, ಅಡಿಗೆ ಆಗ್ಬೇಕು, ಮಕ್ಕಳು ನೋಡ್ಬೇಕು, ನಮ್ಮನ್ನೆಲ್ಲ ನೋಡ್ಕೋಬೇಕು, ಅದೆಲ್ಲ ಬಿಟ್ಬಿಟ್ಟು ಅಲ್ಲಿ ಬಂದ್ ಕೂತ್ಕೊಂಡ್ರೆ ಅದೆಲ್ಲ ಆಗಲ್ಲ, ನೀವು ಬಂದು ಇಲ್ಲಿ ನಮ್ಮ ಮನೆಯವರ ಮನಸ್ಸು ಕೆಡಿಸ್ಬೇಡಿ ಅಂತ ಕರೆದು ಹೇಳಿದ್ದಾರೆ. ಬಹಳ ಕೆಟ್ಟ ರಿಯಾಕ್ಷನ್ಸ್ ನಾವು ತಗೊಂಡಿದೀನಿ, ಆದ್ರೂ ಕೂಡ ಬಿಟ್ಟಿಲ್ಲ, ಹೇಳ್ಕೊಡ್ರಿ ಬನ್ನಿ ಅಂತ. ಆಮೇಲೆ ಎಷ್ಟೋ ಸಲ ನಾವ್ ಈ ತರ ಕರೆದು ಮಕ್ಕಳು ಕರೆದಾಗ ದಯವಿಟ್ಟು ಕರಿಬೇಡಿ ಅಂತ. ಆದ್ರೆ ಬುದ್ಧ ಜ್ಞಾನೋದಯವನ್ನ ಹೊಂದಿದ್ಮೇಲೆ ಅದನ್ನೆಲ್ಲ ಹೇಳಕ್ ಶುರು ಮಾಡಿದೆ. ನೋಡಿ, ಬುದ್ಧ ಜ್ಞಾನೋದಯವನ್ನ ಹೊಂದಿದ್ಮೇಲೆ 3 ಮುಖ್ಯ ಬೋಧನೆಗಳನ್ನ ಮಾಡ್ದ. ನಾನು ಬೌದ್ಧ ಧರ್ಮ ಪರಿಪಾಲಕನಾಗಿ ನಿರ್ವಾಣ ಮಾರ್ಗವನ್ನ ಕಂಡುಕೊಂಡೆ ಅನ್ನೋ ಕಾರಣಕ್ಕೆ ಬೌದ್ಧ ಧರ್ಮೀಯರು ಮಾತ್ರ ಈ ಆನಾಪಾನ ಸ್ಥಿತಿ ಧ್ಯಾನ ವಿಧಾನವನ್ನ ಅಳವಡಿಸ್ಕೊಳ್ಬೇಕು ಅಂತೇನಿಲ್ಲ. ಯಾರಾದ್ರೂ ಯಾವ ಧರ್ಮದವರಾದ್ರೂ ಅಳವಡಿಸ್ಕೊಳ್ಬಹುದು. ಇಲ್ಲಿ ಪ್ರಧಾನ ಅಂಶ ಉಸಿರೇ ಹೊರತು ಜಾತಿ ಮತ ಧರ್ಮ ಅಲ್ಲ ಅಂತ ಹೇಳ್ತಾ ಬಂದೆ. ಇನ್ನೊಂದು ಮುಖ್ಯವಾದ ವಿಚಾರ, ಪ್ರತಿ ಮನೆಯಲ್ಲಿ ಪ್ಯಾಂಫ್ಲೆಟ್ ಕೊಡುವಾಗ ಹೇಳ್ತಾ ಇದ್ದೆ ಏನಂತ ಅಂದ್ರೆ, ಬುದ್ಧನೇ ಹೇಳಿದಾನೆ 2 ವರ್ಷದ ಮಗುವಿಂದಾನೇ ಮಕ್ಕಳನ್ನ ಧ್ಯಾನದಲ್ಲಿ ತೊಡಗಿಸೋದು ಬಹಳ ಒಳ್ಳೆ ಕೆಲಸ. ಮಕ್ಕಳು ಒಳ್ಳೆಯ ನೈತಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ವ್ಯಕ್ತಿತ್ವವನ್ನ, ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೋತಾರೆ. ಎಂತ ಸ್ಥಿತಿಯಲ್ಲೂ ಅವರು ಜವಾಬ್ದಾರಿಯುತವಾಗಿ, ಆತ್ಮಜ್ಞಾನಯುತವ, ವಿವೇಕದಿಂದ ಜೀವಿಸಬಲ್ಲವರಾಗ್ತಾರೆ. ಮಕ್ಕಳು ಸನ್ಯಾಸಿ ಆಗಲ್ಲ. ದಯವಿಟ್ಟು ನಿಮ್ ಮಕ್ಕಳನ್ನ ಕಳಿಸ್ಕೊಡಿ. ಅವ್ರು ಏನ್ ಪಾಠ ಓದ್ತಾ ಇದಾರೋ ಅದನ್ನ ಇನ್ನೂ ಇಫೆಕ್ಟಿವ್ ಆಗಿ ನೆನಪಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡು ಕಲಿಯಕ್ಕೆ ಸಹಾಯ ಆಗತ್ತೆ, ಕಳಿಸ್ಕೊಡಿ ಅಂತ ಇಷ್ಟು ವಿವರಣೆ ಕೊಡ್ತಾ ಬರ್ತಾ ಇದ್ದೆ ನಾನು. ಹಾಗಾಗಿ ಆನಾಪಾನ ಸತಿ ಧ್ಯಾನವನ್ನ ಮಕ್ಕಳು ಕಲ್ತ್ರೆ ಸನ್ಯಾಸಿ ಆಗಲ್ಲ. ಅವರಲ್ಲಿ ಏನಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೆ. ಅವರಲ್ಲಿ ಹುದುಗಿರುವಂತ ಶಕ್ತಿ ಸಾಮರ್ಥ್ಯವನ್ನ ಜಾಣ್ಮೆಯಿಂದ, ವಿವೇಕದಿಂದ ಬಳಸ್ತಾರೆ. ಹುಟ್ಟಿನ ಉದ್ದೇಶವನ್ನ ಪೂರ್ತಿ ಮಾಡ್ಕೋತಾರೆ. ಪ್ರಾಪಂಚಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ವಿ ಆಗ್ತಾರೆ. ತಾಯಂದ್ರು ಕಲ್ತ್ರೆ ಸಂಸಾರ ಅಂತವ್ರಿಗೆಲ್ಲ ದಯವಿಟ್ಟು ನೀವೇನು ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಇಂದ ಹೆದರ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೆ.
ಎಲ್ರೂ ಸಂಸಾರದಲ್ಲಿ ಇದ್ದುಕೊಂಡೇ, ವೃತ್ತಿಯಲ್ಲಿ ಇದ್ದುಕೊಂಡೇ ಕರ್ತವ್ಯಗಳನ್ನ ಪಾಲಿಸ್ತಾನೆ, ಜವಾಬ್ದಾರಿಗಳನ್ನ ಮತ್ತಷ್ಟು ಚೆನ್ನಾಗಿ ನಿಭಾಯಿಸ್ತಾ ಆನಾಪಾನಸತಿ ಧ್ಯಾನದ ಮೂಲಕ ಆರೋಗ್ಯ ಆನಂದವನ್ನ ನಾವು ಎಂಜಾಯ್ ಮಾಡ್ಬೋದು, ಕರ್ಮಗಳನ್ನ ಸವಿಸ್ಬೋದು, ಹುಟ್ಟು ಸಾವಿನ ಚಕ್ರದ ಹೊರಗೆ ಬರ್ಬೋದು, ಮುಕ್ತಿ ಸಾಧಿಸ್ಬೋದು, ಕುಟುಂಬವನ್ನೇ ಧ್ಯಾನ ಕುಟುಂಬವನ್ನಾಗಿಸ್ಬೋದು ಅಂತ ಹೇಳ್ತಾ ಇದ್ದೆ. ಈ ಧ್ಯಾನ ಅನ್ನೋದು ವರ್ಕಿಂಗ್ ವಿಮೆನ್ಗೆ ಬಹಳಾನೇ ಮುಖ್ಯ. ಯಾಕೆ ಅಂತಂದ್ರೆ ಮನೆ ನಿಭಾಯಿಸ್ಬೇಕು, ಮಕ್ಕಳನ್ನ ನಿಭಾಯಿಸ್ಬೇಕು, ವೃತ್ತಿನ ನಿಭಾಯಿಸ್ಬೇಕು, ಸಮಯ ಪಾಲನೆ ಮಾಡ್ಕೊಂಡು ಹೋಗ್ಬೇಕು, ಎಲ್ಲ ಮಾಡ್ಬೇಕಾಗಿರೋದ್ರಿಂದ ನಾನು ಕೂಡ ಬ್ಯಾಂಕ್ ಅಲ್ಲಿ ಅಧಿಕಾರಿಯಾಗಿ 28 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸೊ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೀವು ಮನೆಗ್ ಬಂದ್ಮೇಲೆ ಮಕ್ಕಳನ್ನ ಓದಕ್ ಕೂಡಿಸ್ತಿರಲ್ಲ, ಆ ಟೈಮ್ ನಲ್ಲಿ ಕೈಕಾಲು ತೊಳ್ಕೊಂಡು ಹಿಂದಕ್ಕೆಲ್ಲ ಪಾಠ ಮಾಡೋರು ಮಕ್ಕಳಿಗೆ, ಅದೇ ತರ ಮಕ್ಕಳನ್ನ ಕೂಡಿಸ್ಕೊಂಡು ನೀವು ಧ್ಯಾನ ಮಾಡಿ. 10 ನಿಮಿಷನೇ 3 ಜನ ಚೈನ್ ಮೆಡಿಟೇಷನ್ ಮಾಡ್ಕೊಂಡು ಧ್ಯಾನ ಮಾಡಿ, ಮಕ್ಕಳಿಗೆ ಧ್ಯಾನ ಪರಿಚಯ ಮಾಡಿ. ಅವರು ಟೀನೇಜಿಗೆ ಬರಕ್ ಮುಂಚೆನೆ ನೀವು ಧ್ಯಾನ ಪರಿಚಯ ಮಾಡಿದ್ರೆ ಟೀನೇಜ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಬೇಕಾಗಿ ಬರಲ್ಲ. ಇದ್ರಲ್ಲೊಂದು ಆಧ್ಯಾತ್ಮಿಕ ಅಂಶ ಇದೆ. ಪತ್ರಿ ಸರ್ ನನಗೆ ಮಕ್ಕಳನ್ನ ಸಾಕೋ ಬಗ್ಗೆ ಸ್ಪಿರಿಚುವಲ್ ಪೇರೆಂಟಿಂಗ್ ಬಗ್ಗೆ ಹೇಳಿದ್ರು. ಅದೇನು ಅಂದ್ರೆ ಮೊದಲ 7 ವರ್ಷ ಮಕ್ಕಳು ಪೂರ್ಣಾತ್ಮನ ಸುಬರ್ದಿನಲ್ಲಿ ಇರ್ತಾನೆ. ಹಾಗಾಗಿ ಅವನ ಸುಬರ್ದಿನಲ್ಲಿ ಇರೋದ್ರಿಂದ ತಂದೆ ತಾಯಿಗಳು ಆ ಮನೆಯ ಸಂಸ್ಕಾರ, ಆಚಾರ, ವಿಚಾರಗಳನ್ನ ಮಾತ್ರ ಕೊಡುವಂತ ಕೆಲಸ ಇರುತ್ತೆ ಫಸ್ಟ್ 7 ಇಯರ್ಸ್. ನೆಕ್ಸ್ಟ್ 7 ಇಯರ್ಸ್ ಸಮಾಜಕ್ಕೆ ಅವರು ಪರಿಚಯ ಆಗ್ತಾರೆ. ಆ ಪರಿಚಯ ಆದಾಗ ಸಮಾಜದಿಂದ, ಸ್ನೇಹಿತರಿಂದ, ಪಿಯರ್ ಗ್ರೂಪ್ ಇಂದೆಲ್ಲ ಕಲ್ತ್ಕೊಂಡ್ ಬಂದಿದ್ದನ್ನೆಲ್ಲ ಅಳವಡಿಸ್ಕೊಳ್ತಾ ಬರ್ತಾರೆ. ಆ ಟೈಮ್ ನಲ್ಲಿ ಸಂಸ್ಕಾರ, ಧ್ಯಾನ ಎಲ್ಲ ಕಲ್ಸಿದ್ರೆ ಮುಂದಿನ 7 ವರ್ಷ ಅಂದ್ರೆ 14ರಿಂದ 21 ವರ್ಷದವರೆಗೂ ಯಾವುದೇ ರೀತಿಯ ಸಮಸ್ಯೆ ಬರದಂಗೆ ಅವ್ರನ್ನವರು ಮ್ಯಾನೇಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ಜೊತೆಲಿ ಕೂತ್ಕೊಂಡು ಧ್ಯಾನ ಮಾಡಿಸಿ, 10 ನಿಮಿಷ ಧ್ಯಾನ ಮಾಡಿಸಿ, ಆಮೇಲಿಂದ ವಿದ್ಯಾಭ್ಯಾಸ ಮಾಡಿಸಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಇನ್ನ ವರ್ಕಿಂಗ್ ವುಮೆನ್ಗೆ ಪರ್ಟಿಕ್ಯುಲರ್ಲಿ ಬೆಳಗ್ಗೆ ಹೊತ್ತಿ ಒಂದ್ಸಲ ಎದ್ದು ನಾವು ಅಡಿಗೆ ಮನೆ ಕೆಲ್ಸಕ್ಕೆ ಬಂದ್ಬಿಟ್ರೆ ಆಮೇಲೆ ನಮ್ ಟೈಮೇ ಇರೋದಿಲ್ಲ, ಧ್ಯಾನ ಕೂರಕ್ಕಾಗಲ್ಲ. ಅದಕ್ಕೆ ಅವರಿಗೆ ಸಲಹೆ ಏನು ಅಂದ್ರೆ ರಾತ್ರಿ ಎಲ್ಲಾ ಕೆಲ್ಸ ಆದ್ಮೇಲೆ ಮಲಕೊಳಕ್ ಹೋದಾಗ ಧ್ಯಾನ ಮಾಡಿ ಕಣ್ ತೆಗೀದೇನೆ ಕೈಕಾಲು ಚಾಚಿ ಮಲಗಿದ್ರೆ ಯೋಗ ನಿದ್ರೆ ಆಗತ್ತೆ. ಯಾವುದೇ ಆತಂಕ ಇಲ್ಲ, ಅರ್ಜೆನ್ಸಿ ಇಲ್ಲ, ಟೆನ್ಷನ್ ಇಲ್ಲ, ಏನು ಎಲ್ಲ ದಿನದ ಕರ್ತವ್ಯ ಮುಗಿದ್ಮೇಲೆ ಪೀಸ್ಫುಲ್ ಆಗಿ ಕುತ್ಕೊಂಡು ಧ್ಯಾನ ಮಾಡಿ. ಬೆಳಗ್ಗೆ ಎಚ್ಚರ ಆದ ತಕ್ಷಣ ಗಂಟೆ ಎಷ್ಟಾರೋ ಇರ್ಲಿ, ಬೆಳಗ್ಗೆ ಎಷ್ಟಾರ ಆಗಿರ್ಲಿ, ನಾವು ಅದ್ರ ಚಿಂತನೆ ಬೇಡ ನಮ್ಗೆ. ಎಚ್ಚರ ಆದ ತಕ್ಷಣ ನಾವು ಆಲ್ರೆಡಿ ಮೆದುಳಲ್ಲಿ ಬೀಟಾ ಇಂದ ಆಲ್ಫಾ ಸ್ಥಿತಿಗೆ ಬಂದಿರೋ ಕಂಪನಗಳಿರುತ್ತೆ. ಅಂದ್ರೆ ಧ್ಯಾನಕ್ಕೆ ಪೂರ್ವಕವಾಗಿರುವಂತ ರೆಡಿ ಒಂದು ಸ್ಥಿತಿ ಇರುತ್ತೆ, ಮೆದುಳಿನ ಸ್ಥಿತಿ ಇರುತ್ತೆ, ಮನಸ್ಸಿನ ಸ್ಥಿತಿ ಇರುತ್ತೆ. ಆಗ ಮತ್ತೆ ಕೂತ್ಕೊಂಡು ಧ್ಯಾನದಲ್ಲಿ ತೊಡಗಿ ಆಮೇಲೆ ಧ್ಯಾನ ಸಂಕಲ್ಪಗಳನ್ನ ಹೇಳ್ಕೊಂಡು ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಹೆಲ್ತಿ, ಐ ಆಮ್ ವೆರಿ ಪೀಸ್ಫುಲ್ ಅಂತ ಏನ್ ಬೇಕೋ ಅದನ್ನೆಲ್ಲ ನಿಮಗ್ ನೀವೇ ಹೇಳ್ಕೊಂಡು ಆಟೋ ಸಜೆಷನ್ ಮಾಡ್ಕೊಂಡು ನಂತರ ನೀವು ಕೆಲ್ಸಕ್ಕೆ ಎದ್ದು ಬಂದ್ರೆ ನಿಮ್ಮ ದಿನದಲ್ಲಿ ನಿಮ್ಮ ವಯಸ್ಸಿನಷ್ಟು ನಿಮಿಷ 2 ಸಲ ಧ್ಯಾನ ಮಾಡಿ ಅನ್ನೋದು ಪೂರ್ಣ ಆಗೋಗುತ್ತೆ. ಹಾಗಾಗಿ ಕೆಲಸದಲ್ಲಿ ಬರೀ ಬಹಳ ಇಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ ಕೆಲಸನ ನಿಭಾಯಿಸಕ್ಕಾಗತ್ತೆ, ಜೀವನ ಸಾಗಿಸಕ್ಕೆ ಆಗತ್ತೆ. ಹಾಗಾಗಿ ಯಾರೇ ಆದ್ರೂನು ಹಗಲಲ್ಲಿ ಬಿಡುವಿಲ್ಲದೆ ಇದ್ರೆ, ಬಿಡುವು ಮಾಡ್ಕೊಳಕ್ಕಾಗದೆ ಇದ್ರೆ ರಾತ್ರಿ ಮಲಗೋಕ್ ಮುಂಚೆ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಧ್ಯಾನದಲ್ಲಿ ತೊಡಗೋದು ಸೂಕ್ತ. ಅಂದ್ರೆ ಯಾರ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಧ್ಯಾನ ಮಾಡ್ಬೇಕು ಅನ್ನೋಂತ ಮನಸ್ಸಿದ್ರೆ ಮಾರ್ಗ ಉಂಟು ಅನ್ನೋ ಹಾಗೆ, ಮನಸ್ಸಿನಂತೆ ಮಹಾದೇವ ಅನ್ನೋ ಹಾಗೆ ಅಲ್ಲಿ ಧ್ಯಾನ ಮಾಡೋದಿಕ್ಕೆ ಅವಕಾಶ ಆಗತ್ತೆ ಅನ್ನೋಂಥದ್ದಕ್ಕೆ ಬಹಳ ಅನೇಕ ಆಳವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅನೇಕ ಕೋನಗಳಲ್ಲಿ ವಿಚಾರಗಳನ್ನ ನಮ್ಗೆ ಅರ್ಥ ಮಾಡಿಸಿದ್ರಿ. ತುಂಬಾ ತುಂಬಾ ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.